ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳ ಪರೀಕ್ಷೆ 1ರ ಒಂದು ಮೌಲ್ಯಮಾಪನವಾಗಲಿ ಹಾಗೂ ರಿಸಲ್ಟ್ನ ಬಗ್ಗೆ ಆಗಲಿ ಹಾಗೂ ಸೆಕೆಂಡ್ PUC 2ನೇ ಒಂದು ಪರೀಕ್ಷೆನ ಯಾವಾಗ ನಡೆಸ್ತಾರೆ ಅಂತ ಅಪ್ಡೇಟ್ ಇರುವಂಥದ್ದು. ಸೊ ವಿದ್ಯಾರ್ಥಿಗಳ ವಿಡಿಯೋನ ಕೊಂದರೆಗೂ ನೋಡಿ. ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ, ಈಗಾಗಲೇ ನಿನ್ನೆಯಿಂದ ಮೌಲ್ಯಮಾಪನ ಅಂತ ಅಂದರೆ ಇವ್ಯಾಲ್ಯೂಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿರುವಂಥದ್ದು ಸೆಕೆಂಡ್ PUC ಒಂದು ವಿದ್ಯಾರ್ಥಿಗಳಿಗೆ. ಸೊ ಆದಷ್ಟು ಬೇಗ ಇವ್ಯಾಲ್ಯೂಷನ್ ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಅಂತ ವರದಿ ಇರುವಂಥದ್ದು. ಬೇಗ ಮುಗಿಸ್ತಾರೆ ಅಂದರೆ ರಿಸಲ್ಟನ್ನು ಏಪ್ರಿಲ್ 15ರಿಂದ 20ನೇ ತಾರೀಕಿನ ಒಳಗಾಗಿ 21ನೇ ತಾರೀಕಿನ ಒಳಗಾಗಿ ನೀಡ್ತೇವೆ ಅಂತ ಮಾಹಿತಿ ಇರುವಂಥದ್ದು. ಆದಷ್ಟು ಬೇಗ ನೀಡ್ತಾರೆ. ನಿಮಗೆ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲು ಅವರು ಪ್ರಯತ್ನಿಸ್ತಾರೆ, ಏನೂ ತೊಂದರೆ ಇಲ್ಲ. ಆದರೆ ಹಲವಾರು ವಿದ್ಯಾರ್ಥಿಗಳ ಪ್ರಶ್ನೆ ಏನಪ್ಪ ಅಂತಂದರೆ ಸೆಕೆಂಡ್ PUC 2ನೇ ಎಕ್ಸಾಮನ್ನು ಯಾವಾಗ ನಡೆಸ್ತಾರೆ ಅಂತ. ಸೆಕೆಂಡ್ PUC 2ನೇ ಎಕ್ಸಾಮನ್ನು ಮೇ ಕೊನೆಯ ವಾರದಲ್ಲಿ ನಡೆಸುವಂಥ ಚಿಂತನೆ ಇದೆ. ಯಾವುದೇ ಟೈಮ್ ಟೇಬಲನ್ನು ಬಿಡುಗಡೆ ಮಾಡಿಲ್ಲ, ಮಾಡ್ತಾರೆ. ಮೇನ ಕೊನೆಯ ವಾರದಲ್ಲಿ ಪರೀಕ್ಷೆ ಮಾಡುವಂತಹ ಒಂದು ಚಿಂತನೆ ಇರುವಂಥದ್ದು. ಬೇಗ ಮಾಡ್ತಾರೆ, ಅದು ಕೂಡ ಬೇಗ ಮಾಡ್ತಾರೆ. ಡಿಗ್ರಿ ಒಂದು ಅಡ್ಮಿಷನ್ ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟನ್ನು ನೀಡ್ತೇನೆ. ಬೇಕಾದರೆ ಕಮೆಂಟ್ ಮಾಡಿ ತಿಳಿಸ್ತೇನೆ. ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಎಕ್ಸಾಮನ್ನು 2ನೇ ಎಕ್ಸಾಮನ್ನು ಯಾವಾಗ ನಡೆಸ್ತಾರೆ ಅಂತ. ಸೊ ಅಪ್ಡೇಟನ್ನು ಕೊಟ್ಟಿದ್ದೇನೆ. ಮೇ ಕೊನೆಯ ವಾರದಲ್ಲಿ 2ನೇ ಎಕ್ಸಾಮ್ ಇರುತ್ತೆ, ಸೆಕೆಂಡ್ PUC 2ನೇ ಎಕ್ಸಾಮ್. ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.